ಬಾಗೇಪಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಜಿ.ವಿ. ಶ್ರೀರಾಮ್ ರೆಡ್ಡಿ ಲೇಔಟ್ನಲ್ಲಿ ರಸ್ತೆ, ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಲ್ಲದೆ ಪರದಾಡುವ ಪರಿಸ್ಥಿತಿ ಅಲ್ಲಿನ ನಿವಾಸಿಗಳದ್ದಾಗಿದೆ. ಈ ಬಗ್ಗೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಇಒ ಮತ್ತಿತರರಿಗೆ ನೋಟಿಸ್ ಬಂದಿದ್ದರೂ ಕೂಡ ತಲೆಕೆಡಿಸಿಕೊಳ್ಳದೆ ತಮ್ಮ ನಿರ್ಲಕ್ಷ್ಯ ಧೋರಣೆಯನ್ನು ಮುಂದುವರೆಸಿದ್ದಾರೆ. ಇನ್ನು ಈ ಲೇಔಟನ್ನು ಕೆಲವು ಸರ್ವೆ ನಂಬರ್ಗಳನ್ನು ಪರಗೋಡು ಗ್ರಾಮ ಪಂಚಾಯಿತಿ ಆಡಳಿತದಿಂದ ಪುರಸಭೆಗೆ ಹಸ್ತಾಂತರ ಮಾಡಲು ಎಲ್ಲ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗುತ್ತಿದೆ. ಸುಮಾರು 16 ವರ್ಷಗಳಿಂದ ಇಲ್ಲಿನ ನಿವಾಸಿಗಳು ಮೂಲಭೂತ ಸೌಲಭ್ಯಗಳಿಲ್ಲದೆ ಪರದಾಡುತ್ತಿದ್ದು, ಆ ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ನಿಗದಿತ ಯಾವುದೇ ರೀತಿ ರಸ್ತೆ ಮಾರ್ಗವಿಲ್ಲ. ಹಾಗಾಗಿ ತಾತ್ಕಾಲಿಕ ರಸ್ತೆ ಮಾರ್ಗವನ್ನು ಅನುಸರಿಸುತ್ತಿದ್ದು, ಆ ರಸ್ತೆ ಮಳೆ ಬಂದಾಗಲೆಲ್ಲ ಕೆಸರುಗದ್ದೆಯಾಗಿ ಶಾಲಾ ಮಕ್ಕಳು, ಆಸ್ಪತ್ರೆಗೆ ಹೋಗುವ ರೋಗಿಗಳು ಜಾರಿ ಬಿದ್ದು ಕೈಕಾಲು ಮುರಿದುಕೊಂಡಂತಹ ಪ್ರಸಂಗಗಳು ಇವೆ. ಇನ್ನು ಈ ಬಗ್ಗೆ ಸ್ಥಳೀಯ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಏನಾದರೂ ತಲೆ ಕೆಡಿಸಿಕೊಳ್ಳುವರ ಎಂದಾದರೆ ಅವರು ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿಬಂದಿವೆ. ಇಲ್ಲಿ ಬಹುತೇಕರು ದೀನದಲಿತರು, ಬಡವರು ವಾಸ ಮಾಡುತ್ತಿದ್ದು, ನಿತ್ಯವೂ ತಮ್ಮ ಮೂಲಭೂತ ಸೌಲಭ್ಯಗಳಿಗಾಗಿ ಪರದಾಡುತ್ತಿದ್ದಾರೆ. ಇನ್ನು ಈ ಭಾಗದ ಜನರ ಗೋಳು ಕೇಳಿಸಿಕೊಳ್ಳುವಂತಹ ವ್ಯವಧಾನ ಈ ವ್ಯವಸ್ಥೆಗೆ ಇಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ. ತುಂಬಾ ಇಲ್ಲಿ ಓಡಾಡೋಕ್ಕೇನು ಆಗಲ್ಲ. ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಬಿದ್ದು ಹೋಗ್ತಾರೆ. ಜಾಸ್ತಿ ಮಳೆ ಬಂದರೆ ಓಡಾಡೋಕ್ಕೆ ಇಲ್ಲಿ ರಸ್ತೆಗಳು ಸಹ ಇಲ್ಲ ಸರಿಯಾಗಿ. ಚರಂಡಿ ನೀರಿಗಳು, ಮಕ್ಕಳು ಪದೇ ಪದೇ ಏನಾದರೂ ಸ್ವಲ್ಪ ಇದಾದರೆ ಆಸ್ಪತ್ರೆಗಳಿಗೆ ಹೋಗ್ತಾನೆ ಇರ್ತೀವಿ ನಾವು. ಜಾಸ್ತಿ ಇಲ್ಲಿ ಚರಂಡಿಗಳು ಎಲ್ಲ ಇವೆ. ಏನು ಚರಂಡಿ ವ್ಯವಸ್ಥೆ ಕೂಡ ನಮ್ಗೆ ಇಲ್ಲಿ ಮಾಡಿಲ್ಲ. ತಿರ್ಗಾ ನಾವು ಇಲ್ಲಿ ರೋಡ್ ಕೂಡ ಸರಿಯಾಗಿ ಏನಿಲ್ಲ. ಇಲ್ಲಿ ಮಳೆ ಬಂದರೆ ಓಡಾಡೋದು ಕೂಡ ತುಂಬ ಬಾಧೆ. ಆಟೋಗಳು ಬರಲ್ಲ, ನಾವೇ ಹೋಗಬೇಕು, ನಾವೇ ಬರಬೇಕು. ಮಕ್ಕಳು ಸ್ಕೂಲ್ ಮಕ್ಕಳು ಜಾಸ್ತಿ ಓಡಾಡೋದು. US ಲೇಔಟಲ್ಲಿ ವಾಸವಾಗಿದ್ದೀನಿ. ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ರೋಡ್ ಇಲ್ಲ, ಚರಂಡಿ ಇಲ್ಲ. ಇಲ್ಲಿ ಮುದುಕರು ನಡೆಯೋಕ್ಕೂ ಬಾಧೆ ಇದೆ, ಗಾಡಿಗಳು ಬರೋಕ್ಕೂ ಬಾಧೆ ಇದೆ. ಚಿಕ್ಕ ಮಕ್ಕಳು ಸ್ಕೂಲ್ ಹೋಗೋಕ್ಕೂ ಬಾಧೆ ಇದೆ. ಇಲ್ಲಿ ಅಂಗನವಾಡಿ ಬೇರೆ ಇದೆ, ಅಲ್ಲೂ ಅವ್ರು ಕರ್ಕೊಂಡು ಹೋಗೋಕ್ಕೆ ಕೂಡ ನಮ್ಗೆ ತೊಂದರೆ ಆಗ್ತಾಯಿದೆ. ಇಲ್ಲಿಂದ ಇಲ್ಲಿ ರೋಡ್ ಬ್ಲಾಕು, ಎಲ್ಲಿ ನೋಡಿದ್ರೂ ಬ್ಲಾಕು. ದಾರಿ ಬಿಡೋದಿಲ್ಲ ನಿಮಗೆ GS ಲೇಔಟ್ ಅವ್ರಿಗೆ ದಾರಿನೇ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ನಾವು ಇವಾಗ ಎಲ್ಲಿ ಹೋಗ್ಬೇಕು ಅಂತಲೂ ನಮ್ಗೆ ಗೊತ್ತಿಲ್ಲ, ಯಾರು ಕೇಳಬೇಕಂತಲೂ ಗೊತ್ತಿಲ್ಲ. ನಮ್ಮ ತಾಲೂಕು ಸುಬ್ಬಾರೆಡ್ಡಿ ಅವ್ರಿಗೆ ಆಲ್ರೆಡಿ ಅವ್ರ ಮಾಹಿತಿ ಬಂದಿದ್ರು ಕೂಡ ಇಲ್ಲಿ ಗಮನ ಹರಿಸ್ತಾ ಇಲ್ಲ. ತಾಲೂಕು ಮುನ್ಸಿಪಲ್ ಆಫೀಸ್ ಅವರು ಯಾರೇ ಆಗಿರಲಿ, ಆಫೀಸರು ಗಮನ ಹರಿಸ್ತಾ ಇಲ್ಲ. ಇದನ್ನು ದಯವಿಟ್ಟು ಪಂಚಾಯತಿಯವರು ಆಗಿರಲಿ, ಯಾರೇ ಆಗಿರಲಿ, ಇಲ್ಲಿ MLA ಸಾಹೇಬರಾಗಿರಲಿ ಬಂದು ಇಲ್ಲಿ ಗಮನ ಹರಿಸಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸೌಕರ್ಯಗಳನ್ನು ಒದಗಿಸ್ಕೊಡಿ ಅಂತ ಹೇಳಿದರೂ ಕೂಡ ಅವರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಒಂದು ನೋಟಿಸನ್ನು ಮಾಡಿದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದ ಇಲ್ಲಿ ಕಾರ್ಯಕ್ರಮಗಳನ್ನು ರೂಪಣೆ ಮಾಡಿಲ್ಲ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಲ್ಲ. ಅದಕ್ಕಾಗಿ ನಾವು ಇವತ್ತು ಸುಮಾರು ದಿನಗಳಿಂದ ಮಳೆಗಾಲ ಬಂದಿದೆ, ಮಳೆ ಬೀಳ್ತಾ ಇದೆ. ಆ ಮಳೆ ಬೀಳುವುದರ ಕಾರಣಕ್ಕಾಗಿ ಇಲ್ಲಿ ಚರಂಡಿ ಇಲ್ಲದೆ ಮನೆಯಲ್ಲಿರುವಂಥ ಕೊಳಚೆ ನೀರನ್ನು ಆಚೆ ಕಡೆ ಬಿಡುವಂಥ ಸಂದರ್ಭದಲ್ಲಿ ಈಗ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಇಲ್ಲಿ ತೀರಾ ಬಡವರು ಮತ್ತು ನಿರ್ಗತಿಕರು ವಾಸವಾಗಿರೋದು, ಮತ್ತು ಸಣ್ಣ ಪುಟ್ಟ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ರಸ್ತೆ ಸುರಕ್ಷಿತವಾಗಿಲ್ಲ, ಮತ್ತು ಸಾಂಕ್ರಾಮಿಕ ರೋಗಗಳು ಹರಡುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಅದಕ್ಕಾಗಿ ವಯಸ್ಸಾದವರು ಇದ್ದಾರೆ, ಇಲ್ಲಿ ಬೀದಿ ದೀಪಗಳು ಸಕ್ರಮವಾಗಿರೋದಿಲ್ಲ, ಮತ್ತು ರಸ್ತೆಯಲ್ಲಿ ಹೋಗೋದಕ್ಕೆ ಆಗೋದೇ ಇಲ್ಲ. ಅಂಥ ಒಂದು ದುಸ್ಥಿತಿ ಇವತ್ತು ನಮ್ಮ ಆಳುವಂಥ ಸರ್ಕಾರಗಳು ಮತ್ತು ಆಳುವಂಥ ಶಾಸಕರು ನಮಗೆ ತಂದಿಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ನಾನು ಮನವಿ ಮಾಡ್ತಾ ಇದ್ದೀನಿ, ಕೂಡಲೇ ನಮಗೆ ಈ ಮೂಲಭೂತ ಸೌಕರ್ಯಗಳಾದ ಚರಂಡಿ, ರೋಡು ಮತ್ತು ಬೀದಿ ದೀಪಗಳು ಕೂಡಲೇ ಅಳವಡಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.